ಇರಾನ್ನ ಅಣು ಸ್ಥಾವರಗಳ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕ ವಿರುದ್ಧ ಪ್ರತೀಕಾರದ ಪ್ರತಿಜ್ಞೆಯನ್ನ ಮಾಡಿದೆ ಇರಾನ್. ಈ ಬಗ್ಗೆ ಅಮೆರಿಕಾಗೆ ನೇರ ವಾರ್ನಿಂಗ್ ರವಾನೆ ಮಾಡಿದೆ ಇರಾನ್. ವಿಶ್ವಸಂಸ್ಥೆಯ ಸಭೆಯಲ್ಲೇ ಡೈರೆಕ್ಟ್ ವಾರ್ನಿಂಗ್ ಕೊಟ್ಟಿದೆ ಅಮೆರಿಕಾಗೆ ಇರಾನ್. ಇರಾನ್ನ ರಾಯಭಾರಿ ಅಮೀರ್ ಸಯ್ಯದ್ ಇರಾವನಿ ಎಚ್ಚರಿಕೆ ರವಾನೆ ಮಾಡಿದ್ದಾರೆ. ಅಮೆರಿಕ ಇರಾನ್ ಮೇಲೆ ನಡೆಸಿರುವಂತಹ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡ್ತೀವಿ, ಪ್ರತೀಕಾರ ತೆಗೆದುಕೊಳ್ತೀವಿ. ಅದು ಎಲ್ಲಿ, ಯಾವಾಗ, ಹೇಗೆ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅದೆಲ್ಲವನ್ನೂ ಕೂಡ ನಮ್ಮ ಸೇನೆ ನಿರ್ಧಾರ ಮಾಡುತ್ತೆ ಅಂತ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ತುರ್ತು ಸಭೆಯಲ್ಲೇ ಇರಾನ್ನ ರಾಯಭಾರಿ ಈ ರೀತಿ ಅಮೆರಿಕಾಗೆ ನೇರ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಸ್ರೇಲ್ನ ಪರವಾಗಿ ಅಮೆರಿಕ ಇರಾನ್ನ ಮೂರು ಅಣು ಸ್ಥಾವರಗಳ ಮೇಲೆ ಏನು ಬಾಂಬ್ ದಾಳಿಯನ್ನು ನಡೆಸಿ ನಾಶಗೊಳಿಸಿದೆ. ಈ ದಾಳಿಗೆ ಇರಾನ್ ತಕ್ಕ ಪ್ರತೀಕಾರವನ್ನು ತೆಗೆದುಕೊಳ್ಳದೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆದರೆ ಅದು ಯಾವ ಸ್ವರೂಪದಲ್ಲಿ, ಹೇಗೆ, ಯಾವ ಸಮಯದಲ್ಲಿ ಅನ್ನೋದನ್ನ ಸೇನೆ ನಿರ್ಧಾರ ಮಾಡುತ್ತೆ ಅನ್ನೋದನ್ನ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅದು ಕೂಡ ಇರಾನ್ ಕಡೆಯಿಂದ ಒಂದು ಹೇಳಿಕೆ ಬಿಡುಗಡೆ ಮಾಡಿದ ಹಾಗಿಲ್ಲ. ಇದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತುರ್ತು ಸಭೆಯಲ್ಲೇ ಇರಾನ್ನ ರಾಯಭಾರಿ ಆಡಿರುವಂಥ ಮಾತುಗಳು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಅಮೆರಿಕ ದಾಳಿಯ ನಂತರ ಇರಾನ್ ಪ್ರತೀಕಾರದ ಮಾತುಗಳನ್ನು ಆಡ್ತಾ ಇದೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆಯಲ್ಲಿ ಇರಾನ್ ರವಾನಿಸಿರುವಂತಹ ಸಂದೇಶ ಏನು? ಹೌದು ವಿಜಯ್, ಈಗ ಇರಾನ್ ಅಮೆರಿಕದ ಮೇಲೆ ಪ್ರತಿದಾಳಿ ನಡೆಸುವಂತಹ ನೇರ ವಾರ್ನಿಂಗ್ ಅನ್ನ ಕೊಟ್ಟಿದೆ. ವಿಶ್ವಸಂಸ್ಥೆಯ ಸಭೆಯಲ್ಲೇ ಅಮೆರಿಕಕ್ಕೆ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಈಗ ಇರಾನ್ ಈಗಾಗಲೇ ಇರಾನ್ನ 3 ನ್ಯೂಕ್ಲಿಯರ್ ಸ್ಥಳಗಳ ಮೇಲೆ ಅಮೆರಿಕ ಬಸ್ಟರ್ ಬಾಂಬ್ಗಳನ್ನ ಹಾಕಿದೆ. ಇದರಿಂದಾಗಿ ಇರಾನ್ನ ನ್ಯೂಕ್ಲಿಯರ್ ಹೊಂದುವಂತ ಆಸೆಗೂ ಕೂಡ ತಣ್ಣೀರು ಹೆಚ್ಚಂತಾಗಿದೆ ಮತ್ತು ಅದರ ನ್ಯೂಕ್ಲಿಯರ್ ಹೊಂದುವಂತ ಆಸೆ ಕೂಡ ಸಾಕಷ್ಟು ವರ್ಷಗಳ ಕಾಲ ಹಿಂದಕ್ಕೆ ಹೋದಂತಾಗಿದೆ. ಇದರಿಂದಾಗಿ ಈಗ ಕೆರಳಿರುವಂತಹ ಇರಾನ್ ಅಮೆರಿಕದ ಮೇಲೆ ಪ್ರತಿದಾಳಿ ನಡೆಸುವಂತ ಎಚ್ಚರಿಕೆಯನ್ನ ನೀಡಿದೆ. ಈಗ ಎಲ್ಲಿ, ಹೇಗೆ, ಯಾವಾಗ ದಾಳಿ ನಡೆಸಬೇಕು ಅನ್ನೋದನ್ನ ಇರಾನ್ ಸೇನೆಯೇ ನಿರ್ಧರಿಸುತ್ತೆ. ನಾವು ಕೂಡ ಅಮೆರಿಕದ ಮೇಲೆ ಪ್ರತಿದಾಳಿಯನ್ನ ನಡೆಸ್ತೇವೆ. ಆ ದಾಳಿಯ ಪ್ರಮಾಣ ಹೇಗಿರುತ್ತೆ ಅನ್ನೋದನ್ನು ಕೂಡ ಇರಾನೇ ನಿರ್ಧರಿಸುತ್ತೆ ಅನ್ನುವ ನೇರ ಎಚ್ಚರಿಕೆಯನ್ನ ಕೊಟ್ಟಿದೆ. ಇದರಿಂದಾಗಿ ಈಗ ಅಮೆರಿಕದ ಪ್ರಮುಖ ನಗರಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆಯನ್ನ ಮಾಡಿಕೊಳ್ಳಲಾಗಿದೆ. ಅಮೆರಿಕದ ನಗರಗಳ ಮೇಲೆನೆ ಇರಾನ್ ದಾಳಿ ನಡೆಸುತ್ತಾ, ಇಲ್ವೇ ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸುತ್ತಾ ಅಥವಾ ಅಮೆರಿಕದ ನೌಕಾಪಡೆಯ ಮೇಲೆ ದಾಳಿ ನಡೆಸುತ್ತಾ ಅನ್ನತಕ್ಕಂತಹ ಕುತೂಹಲ ಕೂಡ ಈಗ ಜಗತ್ತಿನಲ್ಲಿದೆ. ಈ ಇರಾನ್ ಮತ್ತು ಅಮೆರಿಕದ ನಡುವಿನ ಈ ಸಂಘರ್ಷ ಈಗ 3ನೇ ಮಹಾಯುದ್ಧಕ್ಕೆ ಏನಾದ್ರೂ ಕೂಡ ಕಾರಣ ಆಗುತ್ತೆ ಅನ್ನುವ ಕುತೂಹಲ ಕೂಡ ಇದೆ. ಪ್ರಾರಂಭದಲ್ಲಿ ಇಸ್ರೇಲ್ ಇರಾನ್ನ ಮೇಲೆ ದಾಳಿಯನ್ನು ನಡೆಸಿತು. ಇಸ್ರೇಲ್ಗೆ ಬೆಂಬಲವಾಗಿ ಈಗ ಅಮೆರಿಕ ಕೂಡ ಈ ಒಂದು ಯುದ್ಧ ರಂಗಕ್ಕೆ ಮಧ್ಯಪ್ರವೇಶವನ್ನ ಮಾಡಿ ನೇರವಾಗಿ ಎಂಟ್ರಿಯನ್ನ ಕೊಟ್ಟಿದೆ. ಇದರಿಂದಾಗಿ ಈಗ ಅಮೆರಿಕದ ಮೇಲೂ ಕೂಡ ಇರಾನ್ ಪ್ರತಿದಾಳಿ ನಡೆಸತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿರೋದ್ರಿಂದಾಗಿ ಈಗ ಮಧ್ಯಪ್ರಾಚ್ಯದ ಮುಸ್ಲಿಂ ರಾಷ್ಟ್ರಗಳು ಜೊತೆಗೆ ಅಮೆರಿಕದ ನಡುವೆ ಯುದ್ಧ ನಡೀತಕ್ಕಂತಹ ಭೀತಿ ಕೂಡ ಜಗತ್ತನ್ನ ಕಾಡ್ತಾ ಇದೆ. ಇರಾನ್ಗೆ ಬೆಂಬಲವಾಗಿ ಏನಾದ್ರೂ ಕೂಡ ಮುಸ್ಲಿಂ ರಾಷ್ಟ್ರಗಳು ಕೂಡ ನಿಂತ್ಕೊಂಡ್ರೆ ದೊಡ್ಡ ಮಟ್ಟದಲ್ಲೇ 3ನೇ ಮಹಾಯುದ್ಧ ಜಗತ್ತಿನಲ್ಲಿ ನಡೀಬಹುದು ಅನ್ನೋ ಒಂದು ಭೀತಿ ಕೂಡ ಕಾಡ್ತಾ ಇದೆ. ಆದ್ರೆ ಈಗ ರಷ್ಯಾ ಮತ್ತು ಚೀನಾ ದೇಶಗಳು ಕೂಡ ಇರಾನ್ಗೆ ಬೆಂಬಲವನ್ನ ಕೊಟ್ಟಿವೆ. ಆದ್ರೆ ಈ ರಷ್ಯಾ ಮತ್ತು ಚೀನಾ ನೇರವಾಗಿ ಯುದ್ಧ ರಂಗಕ್ಕೆ ಪ್ರವೇಶವನ್ನ ಮಾಡಿಲ್ಲ. ಆದ್ರೂ ಕೂಡ ಈಗ ರಷ್ಯಾ ಮತ್ತು ಚೀನಾ ಮತ್ತು ಇರಾನ್ ಈ 3 ರಾಷ್ಟ್ರಗಳು ಕೂಡ ಸೇರ್ಕೊಂಡ್ರೆ ಇವುಗಳ ಜೊತೆಗೆ ಮುಸ್ಲಿಂ ರಾಷ್ಟ್ರಗಳು ಕೂಡ ಸೇರ್ಕೊಂಡು ಏನಾದ್ರೂ ಕೂಡ ಅಮೆರಿಕದ ಮೇಲೆ ಪ್ರತಿದಾಳಿಯನ್ನ ನಡೆಸ್ತವ ಹೇಗೆ ಅನ್ನತಕ್ಕಂತಹ ಆತಂಕ ಕೂಡ ಜಗತ್ತಿನಲ್ಲಿದೆ. ಯುದ್ಧ ನಡೆದ್ರೆ ಅದರಿಂದ ಯಾರಿಗೂ ಕೂಡ ಲಾಭ ಇಲ್ಲ. ಆದ್ರೆ ಜಗತ್ತು ವಿನಾಶದತ್ತ ಹೋಗುವಂತಹದ್ದು ನಿಶ್ಚಿತ. ಹಾಗಾಗಿ ಈಗ ಯುದ್ಧವನ್ನ ನಿಲ್ಲಿಸಬೇಕು ಅಂತೇಳಿ ಜಗತ್ತಿನ ಪ್ರಮುಖ ರಾಷ್ಟ್ರಗಳು ಕೂಡ ಒತ್ತಾಯವನ್ನ ಮಾಡ್ತಾ ಇವೆ. ಆದ್ರೂ ಕೂಡ ಈಗ ಇರಾನ್ ಕೂಡ ಪ್ರತಿದಾಳಿಯನ್ನ ಅಮೆರಿಕದ ಮೇಲೆ ನಡೆಸ್ತೀವಿ ಅಂತ ಹೇಳ್ತಾ ಇದೆ. ಅಮೆರಿಕ ಕೂಡ ಈಗಾಗಲೇ ಇರಾನ್ನ ಮೇಲೆ ಸಾಕಷ್ಟು ದಾಳಿ ನಡೆಸಿದೆ. ಇಸ್ರೇಲ್ ಕೂಡ ದಾಳಿಯನ್ನ ನಡೆಸಿದೆ. ಈಗ ಇರಾನ್ ಅಣ್ವಸ್ತ್ರವನ್ನ ಹೊಂದಬಾರದು ಅಂತೇಳಿ ಇಸ್ರೇಲ್ ಮತ್ತು ಅಮೆರಿಕ ಸೇರಿದಂತೆ ಕೆಲವು ದೇಶಗಳು ಈ ಒಂದು ದಾಳಿಯನ್ನ ನಡೆಸಿವೆ. ಆದ್ರೆ ಇರಾನ್ಗೂ ಕೂಡ ನಾವು ಅಣ್ವಸ್ತ್ರ ನಿಶಸ್ತ್ರೀಕರಣಕ್ಕೆ ಸಹಿ ಹಾಕಿದ್ದೇವೆ, ನಾವು ಯಾವುದೇ ಅಣ್ವಸ್ತ್ರವನ್ನ ಹೊಂದ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಅದನ್ನ ನಂಬಲಿಕ್ಕೆ ಬೇರೆ ರಾಷ್ಟ್ರಗಳು ಸಿದ್ಧ ಇಲ್ಲ. ಇದೇ ಈಗ ಜಗತ್ತಿನಲ್ಲಿ ಯುದ್ಧಕ್ಕೆ ಕಾರಣ ಆಗಿದೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.